ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತು ಹೈಕಮಾಂಡ್ ತೀರ್ಮಾನ ಮಾಡಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿದರು. ಗಣರಾಜ್ಯೋತ್ಸವ ಸಮಾರಂಭ ಮುಗಿಸಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧ್ಯಕ್ಷರ ಬದಲಾವಣೆ ಕುರಿತು ಹೈಕಮಾಂಡ್ ಯಾವುದೇ ಚರ್ಚೆ ಮಾಡುವುದಿಲ್ಲ. ಅವರೇ ನಿರ್ಧಾರ ಕೈಗೊಳ್ಳಲಿದ್ದಾರೆ. ನಾನು ಅಧ್ಯಕ್ಷನಾಗಲು ಯಾವುದೇ ಅರ್ಜಿ ಹಾಕಿಲ್ಲ. ಹೈಕಮಾಂಡ್ ಅವಕಾಶ ಕೊಟ್ಟರೆ ಮಂತ್ರಿಗಿರಿ ಬಿಟ್ಟು ಪಕ್ಷದ ಕೆಲಸ ಮಾಡುತ್ತೇನೆ ಎಂದು ಹೇಳಿದ್ದೆ. ಆ ಹೇಳಿಕೆಗೆ ಈಗಲೂ ಬದ್ಧ ಎಂದರು. ಇದೇ ವೇಳೆ ಮಾಜಿ ಸಚಿವ ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆ ವಿಚಾರ ಕುರಿತ ಪ್ರಶ್ನೆಗೆ ಅವರ ಪಕ್ಷದ ವಿಚಾರ ನಮಗೆ ಸಂಬಂಧ ಇಲ್ಲ. ಆದರೆ ಅವರು ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿಕೊಂಡು ಬಂದ್ರೆ ನಮ್ಮ ಎಸ್ಟಿ ಮುಖಂಡರಿಗೆ ಯಾವುದೇ ವಿರೋಧ ಇಲ್ಲ ಎಂದು ಹೇಳಿದರು. ಶ್ರೀರಾಮುಲು ಪ್ರಭಾವಿ ಎಸ್ಟಿ ಸಮುದಾಯದ ನಾಯಕರು. ಅವರು ಬಿಎಸ್ಆರ್ ಪಕ್ಷ ಸ್ಥಾಪನೆ ಮಾಡಿ ಕೆಲ ಶಾಸಕರನ್ನ ಗೆಲ್ಲಿಸಿದರು. ಅವರಿಂದ ಕಾಂಗ್ರೆಸ್ ಶಕ್ತಿ ಇನ್ನಷ್ಟು ಹೆಚ್ಚುತ್ತದೆ. ಅವರು ಬಂದರೆ ಸ್ವಾಗತ ಎಂದು ಹೇಳಿದರು. ಅಲ್ಲಪ್ಪ, ಅವರು ಖರ್ಗೆ ಅವರು ಏನು ಹೇಳಿದ್ದಾರೆ, ಹೈಕಮಾಂಡ್ ಅವರು ತೀರ್ಮಾನ, ಅವ್ರು ಯಾವತ್ತೇನು ತೀರ್ಮಾನಿಸ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ. ಅದ್ರ ಬಗ್ಗೆ ನಾವೀಗ ಯಾವುದೇ ಯಾರು DCM, ಯಾವ CM, ಯಾರು ಅಧ್ಯಕ್ಷರು, ಯಾರು ಇರ್ತಾರೆ, ಯಾರು ಇರೋದಿಲ್ಲ, ಅವೆಲ್ಲ ಈಗ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಹೈಕಮಾಂಡ್ನಿಂದ ಕಟ್ಟುನಿಟ್ಟಿನ ಸೂಚನೆ ಇದೆ. ಆ ಬಗ್ಗೆ ನಾನೇನು ಹೇಳೋದಿಲ್ಲ. ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೋ ಅದಕ್ಕೆ ಎಲ್ಲರೂ ಕೂಡ ಒಪ್ಪಿಗೆ ಮತ್ತು ಭದ್ರಾಗೂ ಕೂಡ ಇರ್ತೇವೆ. ನಾನು ನೋಡಿ, ಮಾಧ್ಯಮದಲ್ಲಿ ತಪ್ಪು ಸಂದೇಶ ಹೋಗದ ರೀತಿಯಲ್ಲಿ ನಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಕೇಂದ್ರದ ಹೈಕಮಾಂಡ್ನವರು ಏನೋ ಅಧ್ಯಕ್ಷ ಸ್ಥಾನ ಕೊಡ್ತೇನೆ ಅಂದರೆ ನಾನು ಸ್ವೀಕಾರ ಮಾಡಿ ಕೆಲಸ ಮಾಡಲಿಕ್ಕೆ, ಮಂತ್ರಿಗಿರಿ ಬಿಡಲಿಕ್ಕೆ ಸಿದ್ಧ. ಅಷ್ಟಕ್ಕೆ ಮಾತ್ರ. ನಾನೇನು ಅರ್ಜಿ ಹಾಕಿಲ್ಲ ಬೇಕು ನನಗೆ ಅಂತೇಳಿ. ಅವರೊಂದು ಅವಕಾಶ ಕೊಟ್ಟರೆ ಅವಕಾಶದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೇನೆ ಹೊರತು ನಾನೇನು ಕೇಳ್ತಾ ಇಲ್ಲ.